ಮಟ್ಟದಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಈ ಕೆಳಮಟ್ಟದ ಚುನಾವಣೆ ಬಂದಾಗ ಕಾರ್ಯಕರ್ತರ ಚುನಾವಣೆ ಬಂದಾಗ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅವ್ರು ಮಾಡೋ ಅನ್ಯಾಯ ಅಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ವಿನ್ ವಿನ್ ಸಿಚುವೇಶನ್ ಇರಬೇಕು. ಈಗ ಕಾರ್ಯಕರ್ತರು ಹೇಳ್ತಾ ಇರೋಂಥದ್ದು ಸಭೆಯಲ್ಲಿ ಅಪೇಕ್ಷೆ ಪಡಿಸಿರೋದು MP ಗೆ ಒಬ್ಬರೇ ನಿಲ್ಲಕ್ಕೆ ಸಾಧ್ಯ. ಹಂಗಾಗಿ ನಾವು NDA ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಮತವನ್ನು ಹಾಕಿದ್ದೀವಿ. ಈಗ ನಾವು ಕಾರ್ಯಕರ್ತರು ದುಡಿದಿದ್ದೀವಿ, ನಮಗೆ 50% ಸೀಟ್ ಕೊಡಿ ಅಂತೇಳಿ ಹೇಳಿ ಕೇಳ್ತಾ ಇದ್ದಾರೆ. ಅವ್ರು ಕೇಳಿರೋದ್ರಲ್ಲಿ ಅರ್ಥ ಇದೆ ಅಂತೇಳಿ ಹೇಳಿ ನಾನು ವೈಯಕ್ತಿಕವಾಗಿ ಭಾವಿಸಿದ್ದೀನಿ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳಿಗೆ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರಿಗೆ ಹೇಳ್ತೀವಿ. ಯಾಕಂದರೆ MP ಬಿಟ್ಕೊಟ್ಟಿರೋದ್ರಿಂದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸೋವಂಥದ್ದು ಡೆಲ್ಲಿಗೆ ಜನತಾದಳದ ಪಕ್ಷದವ್ರನ್ನ ಕಳಿಸಿದ್ದಾರೆ. ಅಟ್ಲೀಸ್ಟು ZPಗಾದ್ರೂ, ಮಂಡ್ಯ ZP ಆಫೀಸ್ಗಾದ್ರೂ ನಮ್ಮ ಕಾರ್ಯಕರ್ತರು ಮದ್ದೂರಿಂದ, ಶ್ರೀರಂಗಪಟ್ಟಣದಿಂದ, ಪಾಂಡವಪುರದಿಂದ, ಕೇರ್ಪೇಟೆಯಿಂದ ಬರಬೇಕು ಅಂತೇಳಿ ಅಪೇಕ್ಷೆ ಇದೆ. ಹಾಗಾಗಿ ಅವಕಾಶ ಮಾಡಿಕೊಡಿ ಅಂತೇಳಿ ಹೇಳಿ ಖಂಡಿತವಾಗ್ಲೂ ಕೇಳ್ತೀವಿ. ನೀವು ಹೇಳ್ತಿರೋ ರೀತಿಯಲ್ಲಿ ಒಬ್ಬರು ಫಲಾನುಭವಿಗಳಾಗಿ ಕಾರ್ಯಕರ್ತರು ಇಲ್ಲಿ ಕೆಳಗಡೆ ಗುದ್ದಾಡೋ ಅಂಥದ್ದು ನ್ಯಾಯಸಮ್ಮತ ಅಲ್ಲ. ನಮ್ಮ ಶಕ್ತಿಯನ್ನು ಬಳಸ್ಕೊಂಡು ಅವರು MP ಆಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇದೆ. ಅದೇ ರೀತಿ ಅವ್ರ ಶಕ್ತಿಯನ್ನು ನಮ್ಮ ಕಾರ್ಯಕರ್ತರು ಕೊಟ್ಟು ಅವ್ರನ್ನೂ 50% ZPಯನ್ನು ಕೊಡಲಿ ಅಂತೇಳಿ ಇವ್ರ ಅಪೇಕ್ಷೆ ಇದೆ. ಇದನ್ನು ತೀರ್ಮಾನ ಮಾಡೋಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಅಧಿಕಾರ ಇಲ್ಲ. ಅದು ಕಾರ್ಯಕರ್ತರ ಅಪೇಕ್ಷೆ ಇದೆ. ಆ ಅಪೇಕ್ಷೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಇಲ್ಲ ಅಂತೇಳಿ ಹೇಳಿದ್ರೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಚುನಾವಣೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ.